ಸೊ ಈಗ ರಾಯನ್ ಬೆಳೆದಿದ್ದಾನೆ. ಅವನು ಎಲ್ಲೋ ಒಂದು ಕಡೆ ಹಿ ಅಂಡರ್ಸ್ಟ್ಯಾಂಡ್ಸ್. ಇವಾಗ ನಾನು ಒಂದು 15 ದಿನ ನಾನೊಂದು ಸ್ಕೆಡ್ಯೂಲಿಗೆ ಹೋದಾಗ್ಲೂ ಹಿ ಅಂಡರ್ಸ್ಟ್ಯಾಂಡ್ಸ್. ಇಲ್ಲ ಅಮ್ಮ ಶೂಟಿಂಗ್ ಹೋಗಿದ್ದಾರೆ, ಅಮ್ಮ ಮನೆಗೆ ಬರ್ತಾರೆ ಅನ್ನೋದು. ಸೊ ಎಲ್ಲೂ ಕಿರಿಕಿರಿ ಮಾಡ್ತಿಲ್ಲ ಅವನು. ಬರೀ ನಮ್ಮ ಫ್ಯಾಮ್ಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಫ್ಯಾಮ್ಲೀಸಲ್ಲೂ ಮಕ್ಳು ಮುಖ ನೋಡಿದ ತಕ್ಷಣ ಇಟ್ಸ್ ಲೈಕ್ ನಮ್ಗೆ ಯಾವುದೇ ಕೆಲಸ ಅಲ್ಲಿ ಧ್ರುವನ್ಗೆ ಎಷ್ಟೇ ಕೆಲಸ ಇದ್ರೂ ಅಟ್ಲೀಸ್ಟ್ ಯುನೋ ಫೋನಲ್ಲಾದ್ರೂ ಮಾತಾಡಬೇಕು ರಾಯನ್ ಜೊತೆ. ಇಲ್ಲ ನನಗೆ ರುದ್ರಾಕ್ಷಿ ಮತ್ತು ಹಯಗ್ರೀವ ನೋಡಬೇಕು ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಹಯಗ್ರೀವ ತುಂಬ ಇನ್ನೂ ಪುಟ್ಟು ಮಗು, ಅದು ಇವಾಗ ಇನ್ನೂ ತೊದಲು ಮಾತು ಶುರು ಮಾಡಿದ್ದಾನೆ. ಬಟ್ ನನಗೆ ರುದ್ರಾಕ್ಷಿ ಮತ್ತು ರಾಯನ್ ಅವರಿಬ್ಬರ ಬಾಂಡಿಂಗ್ ನೋಡಿದ್ರೆ ನಾನು ಯಾವಾಗಲೂ ಧ್ರುವಂಗೆ ಹೇಳ್ತಿರ್ತೀನಿ, ಧ್ರುವ, ಚಿರು, ನೀನು ಇದೇ ರೀತಿ ಅವ್ರು ಸದಾ ನಮ್ಮ ನೆನಪಲ್ಲಿರ್ತಾರೆ, ಪ್ರತಿ ಕ್ಷಣನೂ ಇದ್ದೇ ಇರ್ತಾರೆ. ಮೆಸೇಜ್ ಕೂಡ ಇದೆ ಮೇಡಮ್, ಈ ಕ್ಷಣನೇ ಎಂಜಾಯ್ ಮಾಡಿ, ಯಾಕಂದರೆ ಈಗ ಎಲ್ಲವೂ ಅನಿರೀಕ್ಷಿತ. ಹೌದು ಹೌದು ಹೌದು, ಅದು ಆ್ಯಕ್ಚುಲಿ ಚಿರು ಅವರ ಲೈಫ್ ಮೋಟೋನೇ ಅದಾಗಿತ್ತು. ಅವರು ಇವತ್ತು ಈ ಪಾಯಿಂಟ್, ಈ ನಿಮಿಷ ಬಿಟ್ಟು ನೆಕ್ಸ್ಟ್ ನಿಮಿಷದ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಅವ್ರಿಗೋಸ್ಕರನೇ ಬರೆದಿದ್ದಂಥ ಸಾಂಗ್ ಅಂತಲೇ ಹೇಳ್ಬೋದು. ಸ್ಯಾಂಡಲ್ವುಡ್ನ ಕಣ್ಮಣಿ ಮೇಘನ ರಾಜ್ ಅವರು ನಿಧಾನಕ್ಕೆ ಚಿತ್ರರಂಗಕ್ಕೆ ಮತ್ತೆ ಬರ್ತಿದ್ದಾರೆ, ಬ್ಯುಸಿ ಆಗ್ತಿದ್ದಾರೆ. ಸೊ ಈಗ ಆಲ್ರೆಡಿ ಅವರು ತತ್ಸಮ ತದ್ಭವ ಮೂಲಕ ವಾಪಸ್ ಆಗಿರುವಂಥದ್ದು. ಈಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೂಲಕ ಮತ್ತೆ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗೋದಕ್ಕೆ ಬರ್ತಿರುವಂಥದ್ದು. ನನಗೆ ಈ ಟೈಟಲ್ ಕೇಳಿದ ತಕ್ಷಣ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಮೇಘನಾ ಮ್ಯಾಮ್ ಅವ್ರದ್ದೇನೋ ವಿಭಿನ್ನವಾದ ಪಾತ್ರ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಯಾವ ಥರದ್ದು ವಿಭಿನ್ನ ಏನು ಅಂತ ಎಲ್ಲ ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನೀವು ಆಲ್ರೆಡಿ ಸ್ಟೇಜ್ ಮೇಲೆ ರಿವೀಲ್ ಮಾಡಿದ್ರಿ, ಟೈಟಲ್ ಅಂತೂ ಸೂಪರ್ ಆಗಿದೆ, ಕ್ಯಾಚಿ ಆಗಿದೆ ಎಸ್ಪೆಷಲಿ. ಸೊ ಕೇರಳದ ಒಬ್ಬ ರಾಣಿ ಪಾತ್ರ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮ್ಮನ್ನು ಆಲ್ರೆಡಿ ನಾವು ಕುರುಕ್ಷೇತ್ರದಲ್ಲಿ ರಾಣಿಯಾಗಿ ನೋಡ್ಬಿಟ್ಟಿದ್ದೀವಿ. ಸೊ ಈ ರಾಣಿ ಪಾತ್ರ ಯಾವ ಥರ ವಿಭಿನ್ನವಾಗಿ ವಿಶೇಷವಾಗಿರುತ್ತೆ? ನನಗೆ ಯಾಕೋ ಅವರು ಡೈರೆಕ್ಟರ್ ಮಾತಾಡೋ ರೀತಿಲಿ ಅನ್ನಿಸ್ತು ಇದು ಯಾವುದೋ ವಾರಿಯರ್ ರಾಣಿ ಪಾತ್ರ ಇರ್ಬೋದು ಅಂತ. ಸೊ ನಿಜನಾ? ಇರಬಹುದು, ಡೆಫಿನೆಟ್ಲಿ ಇರಬಹುದು. ಏನಂದರೆ ನನ್ನ ನಿಜ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಗಿದ್ದು, ನನಗೆ ಆ್ಯಸ್ ಅ ಪರ್ಸನ್, ನಿಮಗೆ ಗೊತ್ತು, ಕನ್ನಡತಿಯಾಗಿದ್ದರೂ ನಾನು ಹಲವಾರು ಸಿನಿಮಾ ಮಲಯಾಳಮಲ್ಲಿ ಮಾಡಿರೋದು. ಸೊ ನನಗೆ ಅವ್ರ ಫೋನಲ್ಲಿ ಯಾವಾಗ ನನಗೆ ನೀವು ಒಂದು ಮಲಯಾಳಿ ರಾಣಿಯಾಗಿ ಮಾಡ್ತಿದ್ದೀರಾ ಒಂದು ಕನ್ನಡ ಸಿನಿಮಾಲಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನನ್ನ ಲೈಫೇ ಒಂದು ಫುಲ್ ಸರ್ಕಲ್ ಬಂದಂಗೆ ಅನ್ನಿಸ್ತು. ಸೊ ಆ ಒಂದು ಏನಂತೀರ ಕೊಲಾಬ್ರೇಷನ್ ಇತ್ತಲ್ಲ, ಒಂದು ಕನ್ನಡ ಸಿನಿಮಾಲಿ ನಾನೊಂದು ಮಲಯಾಳಿ ರಾಣಿಯಾಗಿ ಮಾಡ್ತಿರೋ ಅಂಥದ್ದು, ಆ ಒಂದು ಪಾಯಿಂಟ್ಗೆ ನಾನು ಹೂ ಅಂದ್ಬಿಟ್ಟೆ. ಆ್ಯಂಡ್ ಅಷ್ಟೇ ಅಲ್ಲ, ಬಟ್ ನನ್ನ ಪಾತ್ರನ ಭಾಳ ಅದ್ಭುತವಾಗಿ, ಐ ಥಿಂಕ್ ಎಷ್ಟು ಚೆನ್ನಾಗಿ ಅವರು ಅದನ್ನು ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಅಂದರೆ ನನಗೆ ಇಲ್ಲ ಅನ್ನೋಕ್ಕೆ ಆಗಲೇ ಇಲ್ಲ. ಲೈಕ್ ಬೈ ಡಿಫಾಲ್ಟ್ ನನಗೆ ಯಾವುದೂ ನನಗೆ ಗಮನಕ್ಕೆ ಬರಲಿಲ್ಲ, ಇಲ್ಲ ನಾನು ಮಾಡಬೇಕು, ಈ ಪಾತ್ರ ಮಾಡಲೇಬೇಕು, ಈ ಸಿನಿಮಾ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಅವರು ಆ ನರೇಷನ್ ತೊಗೊಂಡು ಹೋದರು. ಸೊ ಪ್ರತಿ ಹಂತದಲ್ಲೂ ದೇರ್ ಇಸ್ ಕಾಮಿಡಿ ಎಲ್ಲ ಇದೆ, ದೇರ್ ಇಸ್ ಬಟ್ ಈ ಒಂದು ಟ್ವಿಸ್ಟ್ ಬರತ್ತಲ್ಲ, ಐ ರಿಯಲಿ ಲೈಕ್ ಇಟ್. ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಸಿನಿಮಾನ ಒಪ್ಕೊಳ್ಳೋಕ್ಕೆ ಬೇಡ ಅನ್ನೋದಕ್ಕೆ ಕಾರಣಗಳೇ ಇರಲಿಲ್ಲ. ಓಕೆ ಮ್ಯಾಮ್, ಏನೆಲ್ಲ ತಯಾರಿ ಮಾಡ್ಕೋಬೇಕಾಗುತ್ತೆ? ಯಾಕಂದರೆ ಕ್ವೀನ್ ಅಂತ ಅಂದಾಗ ಒಂದಷ್ಟು ತಯಾರಿಗಳು ಬೇಕಾಗುತ್ತೆ. ಸೊ ಏನೆಲ್ಲ ತಯಾರಿಗೆ ಆಲ್ರೆಡಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು ಇವಾಗ ಇನ್ನೂ ಕೇಳಬೇಕು ಸಂದೇಶ್ ಅವ್ರಿಗೆ ಯಾವ ರೀತಿಯಾದ ಪ್ರಿಪ್ರೇಷನ್ಸ್ ಬೇಕು ಅಂತ. ಮೆಂಟಲಿ ನನ್ನದೇ ಒಂದಷ್ಟು ಪ್ರಿಪ್ರೇಷನ್ಸ್ ನಾನು ರೆಡಿ ಮಾಡ್ಕೋತಿದ್ದೀನಿ. ಬಟ್ ಆ್ಯಸ್ ಅ ಟೀಮ್ ಐ ಥಿಂಕ್ ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್. ಈಗ ಇವತ್ತು ಆಲ್ಮೋಸ್ಟ್ ಒಂದು ರೀತಿಯಾದ ಮುಹೂರ್ತ ಅಂತಲೇ ನಾವು ಅನ್ಕೋಬೋದು, ಯಾಕಂದರೆ ವಿ ಹ್ಯಾಡ್ ಅವರ್ ಮೀಡಿಯಾ ಫ್ಯಾಮಿಲಿ ಇದ್ದರು. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರ ಜರ್ನಿ ಬಂದು 6-7 ತಿಂಗಳಿಂದನೇ ಶುರು ಆಗಿದೆ. ಬಟ್ ಆ್ಯಕ್ಟರ್ಸ್ಗೆ ಇಟ್ಸ್ ಗೋನ್ ಟು ಸ್ಟಾರ್ಟ್ ನೌ. ಸೊ ನನ್ನದೇ ಆದಷ್ಟು ಒಂದಷ್ಟು ಪ್ರಿಪ್ರೇಷನ್ಸ್ ನಡೀತಿದೆ. ಇನ್ನು ಮುಂದೆ ಏನೇನು ಅಂತ ಡೈರೆಕ್ಟರ್ ಹೇಳಬೇಕು. ಐ ಡೋಂಟ್ ನೋ ಇಫ್ ಇಟ್ ಈಸ್ ನೆಸೆಸರಿ ಫಾರ್ ದ ಕ್ಯಾರೆಕ್ಟರ್, ಬಟ್ ವಿಲ್ ಸಿ. ವಿ ಡೋಂಟ್ ನೋ ಹೌ ದ ಕ್ಯಾರೆಕ್ಟರೈಸೇಷನ್ ಹೇಗೆ ಅಂತ ಗೊತ್ತಾಗಿದೆ. ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ಇಟ್ ನಾವಿನ್ನೂ ಡಿಸ್ಕಸ್ ಮಾಡಿಲ್ಲ. ಸೆಕೆಂಡ್ ಹಾಫಲ್ಲಿ ಬರುತ್ತೆ ಅಂತ ಹೇಳಿದ್ರು, ಟ್ವಿಸ್ಟ್ ಕೊಡೋ ಪಾತ್ರ ಅಂತ ಹೇಳಿದ್ರು. ಇಡೀ ಸೆಕೆಂಡ್ ಹಾಫ್ ಕ್ಯಾರಿ ಆಗುತ್ತಾ? ಡೆಫಿನೆಟ್ಲಿ. ಯಾಕೆಂದರೆ ಈ ಸಿನಿಮಾದ ಆ್ಯಕ್ಚುಯಲ್ ಇದು ಬರ್ತಿರೋದು, ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಸೆಕೆಂಡ್ ಹಾಫ್, ಬಟ್ ಫಸ್ಟ್ ಹಾಫಲ್ಲಿ ಇಟ್ ಲೀಡ್ಸ್ ಅಪ್ ಟು ದ ಸೆಕೆಂಡ್ ಹಾಫ್. ಸೊ ಐ ಮೀನ್ ಎಲ್ಲ ಸಿನಿಮಾಗಳು ಮೋಸ್ಟ್ ಆಫ್ ದ ಟೈಮ್ಸ್ ಆ ಒಂದು ನೆರೇಟಿವ್ ಅಲ್ಲೇ ಹೋಗೋದು. ಸೊ ಎಸ್, ಡೆಫಿನೆಟ್ಲಿ ಥ್ರೂ ಔಟ್ ದ ಫಿಲ್ಮ್. ಮ್ಯಾಮ್, ನೀವು
ಮಲಯಾಳಂ ಮತ್ತು ಕನ್ನಡ ಎರಡೂ ತುಂಬಾ ಈಕ್ವಲ್ ಸಮಾನವಾಗಿ ಪ್ರೀತಿಸ್ತೀರಾ. ಯಾಕಂದರೆ ನಿಮ್ಮ ಮಾತುಗಳಲ್ಲೇ ನಾವು ಎರಡು ಕಣ್ಣುಗಳಿದ್ದಾಗೆ ತುಂಬ ಸತಿ ಕೇಳಿದ್ದೀವಿ ನಾವು ಇದನ್ನು. ಸೊ ಇಲ್ಲಿ ಬರ್ತಾ ಇರೋದು ನಿಮ್ಮ ಮೇಲೆ ನಿಮಗಿರೋ ಭಾಷೆಗಳ ಮೇಲೆ, ಎರಡು ಭಾಷೆಗಳ ಮೇಲೆ ಒಂದು ಅಭಿಮಾನವನ್ನು ತೋರಿಸುತ್ತೆ. ಮತ್ತು ಎಲ್ಲೋ ಒಂದು ಕೋಇನ್ಸಿಡೆನ್ಸ್ ಕೂಡ ಅಂತ ಅನಿಸುತ್ತೆ. ನಿಮಗೆ ಮಲಯಾಳಂ ಜನ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಂದರೆ, ನಾನೆಲ್ಲ ಮೊನ್ನೆ ನೀವು ಇಂಟರ್ವ್ಯೂಸ್ ಕೊಟ್ಟಿರೋದು ನೋಡ್ತಿದ್ದೆ, ತುಂಬಾ ವ್ಯೂಸ್ ಬಂದಿತ್ತು. ಸೊ ಇಲ್ಲೂ ಅಷ್ಟೇ ಪ್ರೀತಿ ಕೊಡ್ತಾರೆ ನಿಮಗೆ. ಸೊ ಈ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಎರಡು ಭಾಷೆಗಳ ಮೇಲೆ ನನಗೆ ಎರಡು ಭಾಷೆಗಳು ನನ್ನ ತಂದೆ ತಾಯಿ ಇದ್ದಾಗೆ. ಯಾಕೆಂದರೆ ಈಗ ನನ್ನ ತಂದೆ ತಾಯಿಯಲ್ಲಿ ನಿಮ್ಮಿಬ್ಬರಿಗೆ ಯಾರು ಮುಖ್ಯ ಅಂತ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡೋಕ್ಕಾಗತ್ತೆ. ಅಫ್ಕೋರ್ಸ್ ನನಗೆ ಮಾತೃಭಾಷೆ ನನಗೆ ಕನ್ನಡ ಆಗಿದೆ. ಆ್ಯಂಡ್ ನಾನು ಹುಟ್ಟಿ ಬೆಳೆದಿದ್ದಿಲ್ಲೇ. ಅಫ್ಕೋರ್ಸ್ ನಾನು ಕನ್ನಡತಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ನನಗೆ ಒಂದು ಕೆರಿಯರ್ ಅಂತ ಬಂದಾಗ, ನನಗೆ ಒಂದು ನನ್ನ ಕೆರಿಯರಿಂದ ಬಂದಂಥ ಫೇಮ್ ತೊಗೊಂಡಾಗ, ಅಥವಾ ನನ್ನ ಕೆರಿಯರ್ ಗ್ರಾಫಲ್ಲಿ ಹೆಚ್ಚು ಸಿನಿಮಾಗಳು ನೀನು ಯಾವುದು ಮಾಡಿದೆಯಾ, ಯಾವ ಭಾಷೆಯಲ್ಲಿ ಮಾಡಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಲಯಾಳಂ. ಸೊ ನನ್ನ ವೃತ್ತಿ ಬದುಕಿಗೆ ಒಂದು ಫೌಂಡೇಶನ್ ಆಗಿದ್ದಿದ್ದು ನನಗೆ ಮಲಯಾಳಂ ಸಿನಿಮಾಗಳು. ಆ್ಯಂಡ್ ನಾನು ಒಂದು ಕನ್ನಡತಿ ಆಗಿದ್ರೂ ಈ ಕರ್ನಾಟಕದಿಂದ ನಾನು ಅಲ್ಲಿ ಹೋದಾಗ ಅವ್ರು ನನಗೆ ಭಾಳ ಪ್ರೀತಿಯಿಂದ ಸ್ವಾಗತಿಸಿದ್ರು. ಅಂದರೆ ನಮ್ಮವರೇ ನೀವು, ಅಲ್ಲಿ ಯಾವ ರೀತಿಯ ಒಂದು ಭೇದ ಬರಲಿಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದೆ, ಒಳ್ಳೊಳ್ಳೆ ನಿರ್ದೇಶಕರು, ಒಳ್ಳೊಳ್ಳೆ ನಟರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ನನಗೆ ಅದೇ ಹೇಳೋದ್ನಲ್ಲ, ತಂದೆ ತಾಯಿ ಮಧ್ಯೆ ಚೂಸ್ ಮಾಡೋದ್ರೆ ನಮ್ಮ ಕೈಗೆ ಆಗಲ್ಲ ಅದನ್ನು ಮಾಡೋದಕ್ಕೆ. ಸೊ ಆ ರೀತಿಯಾದ ಒಂದು ಸಂಬಂಧ ನನಗೆ. ಕನ್ನಡ ಎಷ್ಟು ಮುಖ್ಯನೋ ಅದೇ ಈಕ್ವಲ್ ಆಗಿ ನನಗೆ ಮಲಯಾಳಂ ಕೂಡ ಮುಖ್ಯನೇ. ಮ್ಯಾಮ್, ರಾಯನ್ ದೊಡ್ಡವನು ಆದ, ನಿಮ್ಗಿಂತ ಜಾಸ್ತಿ ಮಾತಾಡ್ತಿದ್ದಾನೆ ಈಗ. ಸೊ ಅದಕ್ಕೆ ಮೆಲ್ಲಗೆ ಒಪ್ಕೊಳ್ತಾ ಇದ್ದೀರಾ ಸಿನಿಮಾ? ಖಂಡಿತವಾಗ್ಲೂ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ಏನಾಗುತ್ತೆ, ಕೆಲವು ಸತಿ ಈಗ ಮಗು ಆಗಿದ ತಕ್ಷಣ ನೀವು ಇಮಿಡಿಯೇಟಾಗಿ ಕೆಲ್ಸಕ್ಕೆ ಹೋದರೆ ಕೆಲವ್ರಿಗೆ ಆಗತ್ತೆ, ಆಯಿತಾ. ಬಟ್ ಕೆಲವರಿಗೆ ಇಟ್ ಇಸ್ ಮೈ ಚಾಯ್ಸ್, ನನಗೊಂದು ಬ್ರೇಕ್ ತೊಗೋಬೇಕು ಅಂತ ನನಗೆ ಅನಿಸಿತ್ತು. ಬಟ್ ಈಗ ಹೆಚ್ಚಾಗೂ ನಾನು ಸಿನಿಮಾಗಳನ್ನ ಒಪ್ಕೋತಾ ಇದ್ದೀನಿ. ಆಲ್ಸೋ ಬಿಕಾಸ್ ನನಗೆ ಆ ರೀತಿಯಾದ ಟೈಮ್ ಇದೆ. ಐ ಕ್ಯಾನ್ ಇಲ್ಲ, ನನಗೆ ಮನೇಲಿ ಮಗು ಇದೆ, ನಾನು ಮನೆಗೆ ಹೋಗಬೇಕು ಅನ್ನೋ ಒಂದು ಕಾರಣನ ನಾನು ಕೊಟ್ಟು ಸೆಟ್ಟಲ್ಲಿ ನನಗೆ, ಯಾಕಂದರೆ ಇಟ್ಸ್ ಆಲ್ಸೋ ಅ ಕಮಿಟ್ಮೆಂಟ್ ಅಲ್ವಾ. ಸೊ ಈಗ ರಾಯನ್ ಬೆಳೆದಿದ್ದಾನೆ, ಅವನು ಎಲ್ಲೋ ಒಂದು ಕಡೆ ಹಿ ಅಂಡರ್ಸ್ಟ್ಯಾಂಡ್ಸ್. ಇವಾಗ ನಾನು ಒಂದು 15 ದಿನ ನಾನೊಂದು ಸ್ಕೆಡ್ಯೂಲಿಗೆ ಹೋದಾಗ್ಲೂ ಹಿ ಅಂಡರ್ಸ್ಟ್ಯಾಂಡ್ಸ್. ಇಲ್ಲ, ಅಮ್ಮ ಶೂಟಿಂಗ್ ಹೋಗಿದ್ದಾರೆ, ಅಮ್ಮ ಮನೆಗೆ ಬರ್ತಾರೆ ಅನ್ನೋದು. ಸೊ ಎಲ್ಲೂ ಕಿರಿಕಿರಿ ಮಾಡ್ತಿಲ್ಲ ಅವನು. ಸೊ ಎಸ್, ಡೆಫಿನೆಟ್ಲಿ ಮೋರ್ ಫಿಲ್ಮ್ಸ್ ಈಗ. ಮೇಡಮ್, ಇನ್ನೊಂದು ಯೂಟ್ಯೂಬಲ್ಲಿ ತುಂಬ ಬ್ಯುಸಿ ಆಗಿದ್ರಿ. ಸೊ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀರಾ. ಈಗ 15 ದಿನಕ್ಕೂ ಒಂದೊಂದು ವಿಡಿಯೋ ಬರ್ತಾ ಇದೆ. ಸೊ ಬ್ಯುಸಿ ಇಲ್ಲ, ಅದು ಎಷ್ಟೋ ಸತಿ ನಾನು ಎಷ್ಟೋ ವ್ಲಾಗ್ಸು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ನನಗೆ ರಿಲೀಸ್ ಮಾಡೋದಕ್ಕೆ ಆಗ್ತಿಲ್ಲ. ಇಲ್ಲಾಂದರೆ ಯಾವುದಾದ್ರೂ ಒಂದು ವ್ಲಾಗ್ ಇದು ಬೇಡ ಅಂತ ಅನಿಸ್ಬಿಡುತ್ತೆ. ಬಟ್ ನನಗೆ ಅಂದ್ಕೊಂಡಿರಲಿಲ್ಲ ನಾನು ಯೂಟ್ಯೂಬ್ ವ್ಲಾಗಿಂಗ್ ಅಷ್ಟು ಎಂಜಾಯ್ ಮಾಡ್ತೀನಿ ಅಂತ. ತುಂಬ ನನಗೆ ಅದ್ರ ಬಗ್ಗೆ ಒಂದು ರೆಸರ್ವೇಷನ್ಸ್ ಇತ್ತು, ಹೇಗಿರುತ್ತೆ ವ್ಲಾಗಿಂಗ್ ಎಲ್ಲ ಮಾಡಿದ್ರೆ, ನಾನು ಮಾಡ್ಬೋದಾ ಅನ್ನೋದು. ಬಟ್ ಮಾಡ್ತಾ ನನಗೆ ಇವಾಗ ಐ ಫೀಲ್ ಲೈಕ್ ಓಕೆ, ಇಲ್ಲ, ಇನ್ನೂ ಬೆಟರ್ ಕಂಟೆಂಟ್ ಕೊಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು. ಬಿಕಾಸ್ ಆಡಿಯನ್ಸ್ ಅಷ್ಟು ಪ್ರೀತಿಸ್ತಿದ್ದಾರೆ ವ್ಲಾಗ್ಸ್ನ. ಆ್ಯಂಡ್ ಐ ರಿಯಲಿ, ಆಮೇಲೆ ಇನ್ನೊಂದು ಏನು ಗೊತ್ತಾ, ನನಗೆ ವ್ಲಾಗ್ ಮಾಡಬೇಕು ಅಂತ ಮಾಡೋದಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಗಿವ್ ಅಥೆಂಟಿಕ್ ಕಂಟೆಂಟ್. ನಾನು ಎಷ್ಟು ನನ್ನ ರಿಯಲ್ ಲೈಫ್ ತೋರ್ಸೋಕ್ಕಾಗುತ್ತೆ ಅಷ್ಟು ನಾನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅಲ್ಲಿ ಯಾವುದೇ ರೀತಿಯಾದ ಒಂದು ವ್ಲಾಗಿಗೋಸ್ಕರ ಇದನ್ನು ಮಾಡಿದೆ ಅನ್ನೋದು ನನಗೆ ಅನಿಸ್ಬಾರ್ದು. ಸೊ ಇವಾಗ ಇನ್ನೂ ಅತಿ ಹೆಚ್ಚು ವ್ಲಾಗ್ಸ್ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೊನ್ನೆ ಒಂದು ಪಿಕ್ ವೈರಲ್ ಆಗಿತ್ತು, ಧ್ರುವ ಸರ್ಜಾ ಅವರು ರಾಯನ್ನ ಉಲ್ಟಾ ಇಟ್ಕೊಂಡಿರೋದು. ಸೊ ಅವ್ರು ಯಾವಾಗಲೂ ಮನೆಗೆ ಬರ್ತಿರ್ತಾರ. ಅಂದರೆ ಅಫ್ಕೋರ್ಸ್ ರಾಯನ್ಗೆ ಚಿಕ್ಕಪ್ಪನ ನೆಸೆಸಿಟಿ ತುಂಬ ಇದೆ. ಈ ಚಿಕ್ಕಪ್ಪನ ಪ್ರೀತಿ ತುಂಬ ನೆಸೆಸಿಟಿ ಇರುತ್ತೆ. ಯಾವ ಥರ ಇರುತ್ತೆ ಚಿಕ್ಕಪ್ಪನ ಪ್ರೀತಿ? ಯಾಕಂದರೆ ದೂರ ಇರ್ತೀರಾ. ಅಫ್ಕೋರ್ಸ್ ನೀವು ಬ್ಯುಸಿ, ಅವರು ಬ್ಯುಸಿಯಾಗಿರ್ತಾರೆ ಆ್ಯಕ್ಟಿಂಗಲ್ಲಿ. ಸೊ ಮೀಟ್ ಮಾಡೋದಕ್ಕಾಗಲ್ಲ. ಅವ್ರ ಸಮಯ ಸಿಕ್ಕಾಗ ಬಂದು ಹೋಗೋದು, ಅದು ರಾಯನ್ಗೆ ಎಷ್ಟು ಖುಷಿ ಕೊಡುತ್ತೆ ಮೇಡಮ್? ಏನು ಗೊತ್ತಾ, ಮಕ್ಕಳು ಅಂತ ಬಂದಾಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಒಗ್ಗಟ್ಟು ಬಂದ್ಬಿಡತ್ತಲ್ಲ, ಅದು ಐ ಥಿಂಕ್ ಬರೀ ನಮ್ಮ ಫ್ಯಾಮಿಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಫ್ಯಾಮ್ಲೀಸಲ್ಲೂ ಮಕ್ಳ ಮುಖ ನೋಡಿದ ತಕ್ಷಣ ಇಟ್ಸ್ ಲೈಕ್, ನಮ್ಗೆ ಯಾವುದೇ ಕೆಲಸ ಅಲ್ಲಿ ಧ್ರುವನ್ಗೆ ಎಷ್ಟೇ ಕೆಲಸ ಇದ್ರೂ ಅಟ್ಲೀಸ್ಟ್ ಫೋನಲ್ಲಾದ್ರೂ ಮಾತಾಡಬೇಕು ರಾಯನ್ ಜೊತೆ. ಇಲ್ಲ, ನನಗೆ ರುದ್ರಾಕ್ಷಿ ಮತ್ತು ಹಯಗ್ರೀವ ನೋಡಬೇಕು ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಹಯಗ್ರೀವ ತುಂಬ ಇನ್ನೂ ಪುಟ್ಟು ಮಗು, ಅದು ಇವಾಗ ಇನ್ನೂ ತೊದಲು ಮಾತು ಶುರು ಮಾಡಿದ್ದಾನೆ. ಬಟ್ ನನಗೆ ರುದ್ರಾಕ್ಷಿ ಮತ್ತು ರಾಯನ್ ಅವರಿಬ್ಬರ ಬಾಂಡಿಂಗ್ ನೋಡಿದ್ರೆ ನಾನು ಯಾವಾಗಲೂ ಧ್ರುವಂಗೆ ಹೇಳ್ತಿರ್ತೀನಿ, ಧ್ರುವ, ಚಿರು, ನೀನು ಇದೇ ರೀತಿ ಇಟ್ಸ್ ಲೈಕ್. ಆಮೇಲೆ ರುದ್ರಾಕ್ಷಿನೂ ರಾಯನ್ ಆ್ಯಕ್ಚುಲಿ ಟ್ವಿನ್ಸ್ ಇದ್ದ ಹಾಗೆ. ಒಂದೇ ರೀತಿ ಮಾತಾಡ್ತಾರೆ, ಒಂದೇ ರೀತಿ ಹಠ ಮಾಡ್ತಾರೆ. ಅವರ ಲ್ಯಾಂಗ್ವೇಜ್, ಆ ಪ್ರೊನೌನ್ಸಿಯೇಷನ್ಗಳು ಎಲ್ಲನೂ ಒಂದೇ ಥರನೇ ಇರುತ್ತೆ. ಸೊ ಐ ಥಿಂಕ್ ನಾವು ಅಡಲ್ಟ್ಸ್ ಆಗಿ ಲೈಕ್ ಪೇರೆಂಟ್ಸ್ ಆಗಿ ನಮ್ಮ ಕೆಲಸ ಏನು ಗೊತ್ತಾ, ಈ ಮಕ್ಕಳನ್ನ ಒಟ್ಟುಗೂಡಿಸೋದು, ಆ ಮಕ್ಕಳನ್ನ ಒಟ್ಟಿಗೆ ಸೇರಿಸೋದು, ಅವ್ರಿಗೆ ಟೈಮ್ ಕೊಡೋದು.
ಸೊ ಐ ಥಿಂಕ್ ಆಸ್ ಅ ಫ್ಯಾಮಿಲಿ ವಿ ಆರ್ ಆಲ್ವೇಸ್ ಲೈಕ್ ದಟ್. ವಿ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ವಿ ಹ್ಯಾವ್ ಟೈಮ್ ಫಾರ್ ಈಚ್ ಅದರ್. ಆಕ್ಚುಲಿ ತುಂಬಾ ಕ್ಯೂಟ್ ಆಗಿರುತ್ತೆ ಅವರಿಬ್ರದ್ದು ಅಣ್ಣ ತಂಗಿ ರಿಲೇಷನ್. ನಾನು ಕೂಡ ವಿಡಿಯೋಸ್ ಇದೆ, ಆಕ್ಚುಲಿ ತುಂಬಾ ವಿಡಿಯೋಸ್ ಇದೆ ಅವರಿಬ್ಬರದು. ನಾನು ಇನ್ನೂ ಅದು ಯಾವುದು ನಾನು ಅಪ್ಲೋಡ್ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ರುದ್ರಾಕ್ಷಿ ಅಣ್ಣ ಅಂತ ಕರೆಯೋದು ನಾನು ನಮ್ಮ ಅಣ್ಣಂಗೆ ಕಳಿಸ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಅಣ್ಣ ಅಂತ ಕರೀತಾರೆ. ಹೌದು, ಅದು ಚಿಕ್ಕ ವಯಸ್ಸಿಂದನೂ ಅವಳು ಅಣ್ಣ ಅಣ್ಣ ಅಂತ ಶುರು ಹಚ್ಕೊಂಡ್ಳು. ಆ್ಯಂಡ್ ಇವನ್ ತಂಗಿ ಪಾಪ ಅಂತಲೇ ಕರೀತಾನೆ. ಆ್ಯಂಡ್ ಐ ಥಿಂಕ್ ದೇ ಆರ್ ಲಿಟ್ರಲಿ ಚಿರು ಆ್ಯಂಡ್ ಧ್ರುವ ಇನ್ ಅ ಸ್ಮಾಲರ್ ಫಾರ್ಮ್ ಅವರಿಬ್ಬರು. ಮೇಡಮ್, ಧ್ರುವ ಅವರೊಂದು ಫೋಟೋ ಹಾಕ್ತಿರ್ತಾರೆ ಚಿರು ಸರ್ದು, ಮತ್ತೆ ಅವ್ರದ್ದು ಹಾಕ್ಬಿಟ್ಟು ಚಿರು ಸಾಂಗ್ ಹಾಕ್ತಿರ್ತಾರೆ, ಅದ್ರ ಕಾಲ ಬಗ್ಗೆ ಹೇಳೋದು. ಅದನ್ನ ನೋಡಿದಾಗ ಒಂದು ರೀತಿ ನಿಜವಾಗ್ಲೂ ಬೇಜಾರಾಗುತ್ತೆ. ಇತ್ತೀಚೆಗಂತೂ ಅವ್ರು ಜಾಸ್ತಿ ಹಾಕ್ತಿರ್ತಾರೆ ಅದನ್ನ. ಮೇ ಬಿ ಅಣ್ಣನ ಬಗ್ಗೆ ನೆನಪುಗಳು ಜಾಸ್ತಿ ಆಗಿದೆ. ನೆನಪಾದರೆ ಮಾತ್ರ ಅದನ್ನು ಹಾಕಬೇಕು ಅಂತಲ್ಲ. ಕೆಲವು ಸತಿ ನಾವು ಫೋಟೋಸ್ ಹಾಕದೇ ಇದ್ದಾಗ್ಲೂ ಅವ್ರು ನೆನಪಿರಲ್ಲ ಅಂತಲ್ಲ, ಯಾವುದೋ ಒಂದು ಫೋಟೋ ಹಂಚ್ಕೋಬೇಕು ಅಂತ ಅನ್ಸಿರುತ್ತೆ. ಬಟ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಎಷ್ಟೋ ಫೋಟೋಸ್ ಧ್ರುವ ಹಾಕಿರೋದು ಎಲ್ಲ ನಾನು ಕ್ಲಿಕ್ ಮಾಡಿರೋಂಥ ಫೋಟೋಸ್. ಆ್ಯಕ್ಚುಲಿ ಮೊನ್ನೆ ಹಾಕಿದ್ದ ಫೋಟೋ ಕೂಡ ನಾನು ಕ್ಲಿಕ್ ಮಾಡಿರೋವಂಥದ್ದು. ನಂಗೆ ಇನ್ನೂ ಆ ಫೋಟೋ ನೆನಪಿದೆ, ಯಾಕಂದರೆ ಅದು ಪೊಗರುದು ಟ್ರೇಲರ್ ಫಸ್ಟ್ ಕಟ್ ತೋರಿಸ್ತಿದ್ದು ಚಿರುಗೆ. ನನಗೆ ಯಾಕೆ ಆ ಫೋಟೋ ತೆಗಿಬೇಕು ಅಂತ ಅನ್ನಿಸ್ತು ಅವತ್ತು ಗೊತ್ತಿಲ್ಲ. ನಾನು ಇಲ್ಲ ಐ ವಾಂಟ್ ಟು ಕ್ಲಿಕ್ ದಿಸ್ ಪಿಕ್ ಅಂದರೆ ಜಸ್ಟ್ ರ್ಯಾಂಡಮಾಗಿ ಕ್ಲಿಕ್ ಮಾಡಿಬಿಟ್ಟು ಅವಾಗ ನಾನು ಚಿರುಗೆ ತೋರಿಸ್ದೆ. ಲೈಕ್ ದೇ ಆರ್ ಆಲ್ ಮೆಮರೀಸ್ ಅಲ್ವಾ. ನಾವು ಯಾವಾಗಲೂ ಫೋಟೋಸ್ ಕ್ಲಿಕ್ ಮಾಡೋದು ಒಂದು ಪರ್ಫೆಕ್ಟ್ ಮೂಮೆಂಟ್ನ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡೋದು ಬೇರೆ, ಆ ಪರ್ಫೆಕ್ಟ್ ಮೂಮೆಂಟ್ನ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡೋದು ಬೇರೆ ಆಗುತ್ತೆ. ಸೊ ಇವತ್ತಿಗೆ ಇಟ್ಸ್ ಅ ಗುಡ್ ವೆರಿ ಸ್ವೀಟ್ ಮೆಮರಿ. ಸೊ ನೆನಪಿಸ್ಕೊಂಡಾಗ ಮಾತ್ರ ನಾವು ಫೋಟೋಸ್ ಹಾಕ್ತೀವಿ ಅಂತಲ್ಲ, ಅವ್ರು ಸದಾ ನಮ್ಮ ನೆನಪಲ್ಲಿರ್ತಾರೆ, ಪ್ರತಿ ಕ್ಷಣನೂ ಇದ್ದೇ ಇರ್ತಾರೆ. ಹಾಡಲ್ಲೊಂದು ಮೆಸೇಜ್ ಕೂಡ ಇದೆ ಮೇಡಮ್, ಈ ಕ್ಷಣನೇ ಎಂಜಾಯ್ ಮಾಡಿ, ಯಾಕಂದ್ರೆ ಈಗ ಎಲ್ಲವೂ ಅನಿರೀಕ್ಷಿತ. ಹೌದು. ಅದು ಆ್ಯಕ್ಚುಲಿ ಚಿರು ಅವರ ಲೈಫ್ ಮೋಟೋನೇ ಅದಾಗಿತ್ತು. ಅವರು ಇವತ್ತು ಈ ಪಾಯಿಂಟ್, ಈ ನಿಮಿಷ ಬಿಟ್ಟು ನೆಕ್ಸ್ಟ್ ನಿಮಿಷದ ಬಗ್ಗೆ ಯೋಚನೆನೇ ಮಾಡ್ತಿರ್ಲಿಲ್ಲ. ಸೊ ಅವ್ರಿಗೋಸ್ಕರನೇ ಬರೆದಿದ್ದಂಥ ಸಾಂಗ್ ಅಂತಲೇ ಹೇಳ್ಬೋದು. ನಾನು ಕೂಡ ಅದನ್ನೇ ಅಂದ್ಕೊಳ್ತಾ ಇರ್ತೀನಿ. ಮತ್ತು ಈಗ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಹಾಸನಲ್ಲಿ 20ಕ್ಕೂ ಹೆಚ್ಚು ಇನ್ನೂ ಸಾವು ಜಾಸ್ತಿ ಆಗ್ತಾನೆ. ಡೈಲಿ ಒಂದು 3-4 ಕೇಸಸ್ ಅದೇ ಬರ್ತಾ ಇದೆ. ಸೊ ಯಾವ ಥರ ಇದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಯಾಕೆ ಈ ಥರ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಾ ಮ್ಯಾಮ್? ಇದು ಎಲ್ರಿಗೂ ಒಂದು ರೀತಿ ಶಾಕಿಂಗು. ಪ್ರತಿಯೊಬ್ಬರಿಗೂ ಅನ್ನಿಸ್ತಿದೆ ನಾವು ಈ ಕ್ಷಣಕ್ಕಿದ್ದೀವಿ, ನೆಕ್ಸ್ಟ್ ಇರ್ತೀವೋ ಇಲ್ವೋ ಅನ್ನೋದೇ ಒಂದು ರೀತಿ ಡೌಟ್ ಅನ್ನೋ ಥರ ಇದೆ ಮ್ಯಾಮ್. ಅದಕ್ಕೆ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಆಲ್ ವಿ ಕ್ಯಾನ್ ಸೇ ಇಸ್, ಒಂದು ಆದಷ್ಟು ನಮ್ಮ ಕೈಯಲ್ಲಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ನಾವು ಮೇಂಟೈನ್ ಮಾಡೋಕ್ಕಾದಷ್ಟು ನಾವು ಮಾಡಿದ್ರೆ ಬೆಟರ್. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಲ್ತಿಯಾಗಿರೋರೇ ನೆಕ್ಸ್ಟ್ ಮೂಮೆಂಟ್ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ದೇವರು ನಮ್ಗೆ ಎಷ್ಟು ಆಯ್ಸ್ ಕೊಟ್ಟಿರ್ತಾರೆ, ಅಲ್ಲಿ ತನಕ ಖುಷಿಯಾಗಂತೂ ಡೆಫಿನೆಟ್ ಆಗಿರ್ಬೇಕು. ಶಫಾಲಿ ಜರಿವಾಲ್ ಅವರು ಆ್ಯಂಟಿ ಏಜಿಂಗ್ ಪಿಲ್ಸ್ ತೊಗೊಂಡು ಡೆತ್ ಆಗಿರುವಂಥದ್ದು. ಸೊ ಲೋ BP ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಹೀರೋಯಿನ್ಸು ಸ್ಪೆಷಲಿ ತಮ್ಮ ಬ್ಯೂಟಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡ್ತಾರೆ ಕೆಲವರು, ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂತೆ. ಸೊ ಏನು ಅವ್ರಿಗೆ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಆ್ಯಸ್ ಎ ನಿಮ್ಮನ್ನು ನೋಡಿದಾಗ ನನಗೆ ನೀವು ಈವೇನು ಟಿಪ್ಸ್ ಕೊಡ್ತಾ ಇರ್ತೀರಾ ಯೂಟ್ಯೂಬಲ್ಲಿ, ಜೊತೆಗೆ ನೀವು ತಾಯಿ ಆದಮೇಲಂತೂ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟೇ ಮಾಡಿಲ್ಲ. ನೀವು ಆ್ಯಸ್ ಎ ಜಿಮ್ ಏನಿದೆ ಅದರಲ್ಲಿ ಹೋಗ್ಕೊಂಡು ನೀವು ತೆಳ್ಳಗಾಗೋದಿರ್ಬೋದು, ಆ ಥರದ್ದು ಟ್ರೀಟ್ಮೆಂಟ್, ಇದನ್ನ ಯಾವುದು ಟ್ರೀಟ್ಮೆಂಟ್ ತೊಗೊಳ್ತಿಲ್ಲ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ತಪ್ಪು ಏನು ಗೊತ್ತಾ, ಇವಾಗ ನೀವು ನನಗೊಂದು ಪ್ರಶ್ನೆ ಕೇಳಿದ್ರಿ, ನೀವು ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಾ ಈ ಕ್ಯಾರೆಕ್ಟರ್ಗೆ ಅಂತ. ದೇರ್ ಆರ್ ಸೋ ಮೆನಿ ವೇಸ್ ಆಫ್ ಪ್ರಿಪೇರಿಂಗ್. ವೇಟ್ ಲಾಸ್ ಇಸ್ ನಾಟ್ ದಿ ಓನ್ಲಿ ವೇ, ಆಯಿತಾ? ಬಟ್ ನೀವು ವೈ ಡಿಡ್ ಯು ಆಸ್ಕ್ ಮೀ ಓನ್ಲಿ ಅಬೌಟ್ ವೇಟ್ ಲಾಸ್? ಮ್ಯಾಮ್ ಇವಾಗ ಕ್ವೀನ್ ಅಲ್ವಾ, ಕ್ವೀನ್ ರೋಲ್ಗೆ ಸ್ವಲ್ಪ ತುಂಬ ಸಣ್ಣಗಿದ್ರ ಕ್ವೀನ್ಸು. 19ನೇ ಶತಮಾನ, ನಂಗೆ 19ನೇ ಶತಮಾನದ ರಾಣಿಗಳ ಫೋಟೋಸ್ ತೋರಿಸಿ ಪ್ಲೀಸ್, ಯಾರು ಸಣ್ಣ ಇದ್ದಾರೆ ನಾನು ನೋಡ್ತೀನಿ. ಬಟ್ ಏನಾಗುತ್ತೆ, ದಿಸ್ ಇಸ್ ದ ಕೈಂಡ್ ಆಫ್ ಪ್ರೆಷರ್ ಆ್ಯಂಡ್ ಆ್ಯಕ್ಟರ್ ಫೇಸಸ್. ಓಕೆ, ಸೊ ಇದೇ ರೀತಿ ನಾವು ಕಾಣಿಸ್ಕೋಬೇಕು, ಇದೇ ರೀತಿ ನಾವು ಇರಬೇಕು ಅಂದರೆ ನೀವು ಈ ಥರ ಪ್ರಶ್ನೆ ಕೇಳ್ತೀರಾ ಅಂತಾನೆ. ಸೊ ಇಟ್ ಈಸ್ ನಾಟ್ ನೆಸೆಸರಿ. ಬ್ಯೂಟಿ ಈಸ್ ಏನಂತಾರೆ, ಎಲ್ಲ ಒಂದು ಶೇಪ್ ಆ್ಯಂಡ್ ಸೈಜಸಲ್ಲೂ ನಾವು ಬ್ಯೂಟಿನ ಕಾಣಬಹುದು, ಬಟ್ ನಾವು ಕಾಣ್ತಿಲ್ಲ. ಇಟ್ ಈಸ್ ಈಸಿ ಟು ಕಮೆಂಟ್, ಇಟ್ ಈಸ್ ಈಸಿ ಟು ಸೇ ಓಕೆ ಹೀಗಿದ್ರೆ ಬೆಟರ್, ಈ ಥರ ಡ್ರೆಸ್ ಹಾಕಿದ್ರೇ ಬೆಟರ್, ಈ ಥರ ಕಾಣಿಸಿದ್ರೇ ಬೆಟರ್ ಅಂತ. ನಾವು ಒಂದು ಏನಂತಾರೆ, ಒಂದು ರೂಲ್ಸ್ ಹಾಕ್ಕೊಂಬಿಟ್ಟಿದ್ದೀವಿ, ಮೆಷರ್ಮೆಂಟ್ಸ್ ಹಾಕ್ಕೊಂಬಿಟ್ಟಿದ್ದೀವಿ, ಹಿಂಗೆ ಇರಬೇಕು ಅಂತ. ಇಟ್ ಈಸ್ ರಿಯಲಿ ನಾಟ್ ನೆಸೆಸರಿ. ಆ್ಯಂಡ್ ಈ ಕಾಲದಲ್ಲಂತೂ ಡೆಫಿನೆಟ್ಲಿ ನಾಟ್ ನೆಸೆಸರಿ. ಫಸ್ಟು ಹೆಲ್ತ್ ಕಡೆ ಗಮನ ಕೊಡಿ. ನೀವು ಹೆಲ್ದಿಯಾಗಿದ್ದರೆ ಬ್ಯೂಟಿ ತಾನಾಗಿ ದಟ್ ಈಸ್ ಬ್ಯೂಟಿಫುಲ್. ಬೀಯಿಂಗ್ ಹೆಲ್ದಿ ಈಸ್ ಬ್ಯೂಟಿಫುಲ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್, ಹೆಲ್ದಿಯಾಗಿರೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ದ ಮಿನಿಟ್ ಯುವರ್ ಲೈಫ್ ಚಾಯ್ಸಸ್ ನೀವು ಹೆಲ್ತ್ ಕಡೆಗೆ ನೀವು ತಿರುಗಿಸಿದಾಗ ಯು ಆಟೋಮ್ಯಾಟಿಕ್ಲಿ ಬಿಕಮ್ ವೆರಿ ಬ್ಯೂಟಿಫುಲ್. ಸೊ ಅದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಎನಿಥಿಂಗ್ ಆರ್ಟಿಫಿಷಿಯಲ್ ಇನ್ ದ ಬಾಡಿ ಇಸ್ ನಾಟ್ ಗುಡ್. ಇಟ್ಸ್ ಡೆಫಿನೆಟ್ಲಿ ನಾಟ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಮೇಘನಾ ರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.